ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಕೈ ಸರ್ಕಾರ ಪತನ, ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಅಖಾಡಕ್ಕೆ ಎಳೆದು ಬಿಟ್ಟರು ಜಾರಕಿಹೊಳಿ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಹಂತಕ್ಕೆ ಆಪರೇಷನ್ ಕಮಲ ಆಗುವಂಥ ಎಲ್ಲ ಸಾಧ್ಯತೆಗಳು ಕಡಿಮೆಯಾಗಿದ್ದು ಯಾವಾಗಂದರೆ ಭರ್ಜರಿ ಬಹುಮತದೊಂದಿಗೆ 2023ರಲ್ಲಿ 136 ಸೀಟನ್ನು ಗೆದ್ದ ನಂತರ ಬಿಜೆಪಿಯ ಪಾಳೆಯದಲ್ಲಿ ಅಧಿಕಾರ ಹಿಡಿಯಬೇಕು ಎನ್ನುವಂಥ ಆಸೆ ಕಮರಿ ಹೋಗಿತ್ತು, ಅಥವಾ ತನ್ನ ಮಾಸ್ಟರ್ ಪ್ಲ್ಯಾನ್ಗಳೆಲ್ಲ ಹೊದ್ದು ಮಲಗಿದ್ದು ಅಥವಾ ಮಕಾಡೆ ಮಲಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಒಂದು ರಾಜ್ಯ ಸರ್ಕಾರ ಅಂದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಕ್ ನಂಬರ್ 113 ಇರುವಾಗ 113ರಿಂದ 110 ಒಳಗಡೆ ಆರ್ ಎಲ್ಸ್ 115, 120 ಇದ್ದರೆ ಕೆಲವೊಂದು MLAಗಳನ್ನು ಈ ಬೇರೆ ಬೇರೆ ದೇಶದಲ್ಲಿ ಆದಂತೆ ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಆದಂತೆ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿ ಒಂದು 15-20 ಜನರನ್ನು ರಿಸೈನ್ ಮಾಡಿಸಿ ಅಥವಾ ಎತ್ತಾಕೊಂಡು ಬಂದ್ಕೊಂಡು ಅಥವಾ ಯಾವುದೋ ರೆಸಾರ್ಟಲ್ಲಿ ಕೂಡಾಕೊಂಡು ಸರ್ಕಾರ ಬೀಳಿಸುವಂಥ ಹಂತಕ್ಕೆ ಹೋಗಬಹುದಿತ್ತು ಆಪರೇಷನ್ ಕಮಲ ಎನ್ನುವಂಥ ಹೆಸರಿನಲ್ಲಿ. ಆದರೆ ಯಾವಾಗ ಕಾಂಗ್ರೆಸ್ 2023ರಲ್ಲಿ ಸರಿಸುಮಾರು ಅಂದರೆ ಎಕ್ಸಾಕ್ಟಾಗಿ 135+1 ಎಕ್ಸ್ಟ್ರಾ ಪಕ್ಷೇತರ MLAಗಳೊಂದಿಗೆ ಗೆದ್ದು ಬಂದಾಗ ಕರ್ನಾಟಕ BJPಯ ಆಸೆ ಕಮರಿ ಹೋಗಿತ್ತು. ಆದರೆ ಮತ್ತೊಮ್ಮೆ ಅದು ಚಿಗುರುದು ಯಾವಾಗಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರ ಬಣ ಹೆಡೆಡ್ ಬೈ MB ಪಾಟೀಲ್, ಸತೀಶ್ ಜಾರಕಿಹೊಳಿ, ರಹೀಂ ಖಾನ್ ಆಗಿರ್ಬೋದು, ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು, ಜೊತೆಗೆ ಮುಂಚೂಣಿ ನಾಯಕರಾಗಿರುವಂಥ KN ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಿದಾಗ ಒಂದು ಹಂತಕ್ಕೆ ಆ ಕಿಡಿ ಹೊತ್ತುಕೊಂಡಿತ್ತು. ಜೊತೆಗೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಎನ್ನುವಂಥ ಒಂದು ಕೂಗು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಒಂದು ವೇಳೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ 2 ಬಣಗಳು, ಸಿದ್ದರಾಮಯ್ಯನವರ ಆಪ್ತ 2 ಬಣಗಳು, ಒಂದು ಸಿದ್ದರಾಮಯ್ಯನವರ ಆಪ್ತ ಬಣ ಸರ್ಕಾರದಲ್ಲಿತ್ತು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿತ್ತು. ಅದು KN ರಾಜಣ್ಣ ಆಗಿರ್ಬೋದು, ಡಾಕ್ಟರ್ HC ಮಹದೇವಪ್ಪ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಅನೇಕ ಆಪ್ತರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಹಂತವನ್ನು ತಡೆಯಬೇಕು, ಅದಕ್ಕೆ ಸತಾಯಗತ ಏನು ಬೇಕಾದರೂ ಪ್ರಯತ್ನ ಮಾಡ್ತೇವೆ, ನಮ್ಮದು 40 ಜನ MLAಗಳಿದ್ದಾರೆ, ಅವರು ನೇರವಾಗಿ ರಾಜೀನಾಮೆ ಕೊಡುವಂಥ ಹಂತವಾಗಿರ್ಬೋದು ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂಥ ಹಂತವಾಗಿರ್ಬೋದು ಅಥವಾ ಹೈಕಮಾಂಡ್ಗೆ ಪತ್ರ ಮುಖಾಂತರ ರವಾನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟಿಂಗ್ ಅಂದರೆ ಬ್ಯಾಲೆಟ್ ಮುಖಾಂತರ ವೋಟಿಂಗ್ ಮಾಡಿ ಶಾಸಕಾಂಗ ಪಕ್ಷದ ಅಧ್ಯಕ್ಷರನ್ನಾಗಿ ಇದೇ ಸಿದ್ದರಾಮಯ್ಯನವರನ್ನ ಮತ್ತೊಮ್ಮೆ ಆಯ್ಕೆ ಮಾಡುವ ಹಂತವಾಗಿರ್ಬೋದು. ಇದು ಒಂದು ಹಂತ ಅಥವಾ ಇದು ಒಂದು ಬಣ. ಎರಡನೇದಾಗಿ ಸಿದ್ದರಾಮಯ್ಯ ಆಪ್ತರು ಅಥವಾ DKಶಿ ವಿರೋಧಿಗಳು BJPಯಲ್ಲೂ ಕೂಡ ಇದ್ದರು, ಅನೇಕರಿದ್ದರು. ಅವರು ಸಿದ್ದರಾಮಯ್ಯನವರು ಆಪ್ತರಾಗಿದ್ದರು. ಕೆಲವೊಂದು ಕಾರಣದಿಂದಾಗಿ JDSನ ಮೈತ್ರಿ ಸರ್ಕಾರವನ್ನು ಕೆಳಗಿಳಿಸಬೇಕೆಂದು ಹಂತದಲ್ಲಿ ಕಾಂಗ್ರೆಸ್ಸನ್ನು ತೊರೆದು BJP ಹೋದವರು, ಅಲ್ಲೂ ಕೂಡ ಅತಂತ್ರರಾಗಿದ್ದಂಥವ್ರು ಈಗಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಜೊತೆಗೆ ಸಿದ್ದರಾಮಯ್ಯನವರು ಆಪ್ತರು ಎನ್ನುವುದಕ್ಕಿಂತ ಮಿಗಿಲಾಗಿ ಅವರು DKಶಿಯ ಕಟ್ಟರ್ ವಿರೋಧಿಗಳು ಅನೇಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ 17 ಕಾಂಗ್ರೆಸ್ನ ಒಂದು 14 ಮತ್ತು JDSನಿಂದ ಒಂದು 3-4 MLAಗಳನ್ನು ಮುಂಬೈಗೆ ಹೋಗಿ ಕರ್ಕೊಂಡೋಗಿ ಇಡೀ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಬೀಳಿಸಿ ಯಡಿಯೂರಪ್ಪನವ್ರನ್ನ 4ನೇ ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಹೆಗ್ಗಳಿಕೆ ಕೂಡ ಇದೆ. ಅದರಲ್ಲಿ ಇಬ್ಬರು ಇದೀಗ DKಶಿ ಬಣವಾಗಿದ್ದಾರೆ. ಒಂದು ಲಕ್ಷ್ಮಣ್ ಸವದಿ, ಜೊತೆಗೆ ಮತ್ತೊಂದು ಇದೇ CP ಯೋಗೇಶ್ವರು. ಇಬ್ಬರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕ್ತಾ ಇದ್ದಾರೆ BJPಯಿಂದ ಬಂದು. ಅದು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂಥವ್ರು. ಇನ್ನು BC ಪಾಟೀಲ್ ಆಗಿರ್ಬೋದು, ಹೀಗೆ ಹೋದಂಥವರೆಲ್ಲ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಹೀಗಾಗಿ ರಮೇಶ್ ಜಾರಕಿಹೊಳಿ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಸರ್ಕಾರವನ್ನು ಪತನ ಮಾಡಬೇಕು ಅಥವಾ ಸಿದ್ದರಾಮಯ್ಯನವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು. ಆ ಮುಖಾಂತರ ಮತ್ತೊಮ್ಮೆ ಇದೀಗ ಕರ್ನಾಟಕ ಸರ್ಕಾರ ಅಲುಗಾಡಿಸುವಂಥ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸನ್ನು 2ನೇ ಸಾರಿ ಅಲುಗಾಡಿಸುವಂಥ ಹಂತಕ್ಕೆ ಹೋಗ್ತಾ ಇದ್ದಾರೆ ಇದೇ ರಮೇಶ್ ಜಾರಕಿಹೊಳಿ. ಮೊದಲ ಹಂತದಲ್ಲೂ ಕೂಡ ಅವರಿಗೊಂದು ಆಶೆ ಇತ್ತು, ಅದೇನೆಂದರೆ ಮೈತ್ರಿ ಸರ್ಕಾರವಾದಾಗ ಇದೇ ರಮೇಶ್ ಜಾರಕಿಹೊಳಿಯವರ ವಿರುದ್ಧವಾಗಿ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿದ್ರು. ಆ ಖಾತೆಗಾಗಿ
NDA ಮೈತ್ರಿ ಅಂದರೆ ಈ ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ನನಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಬೇಕು ಎನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಯಾವಾಗ 2018ರಲ್ಲಿ. ಆಗ ಆ ಒಂದು ಬೇಡಿಕೆಯನ್ನು ಮನ್ನಿಸಿದಂಥ DK ಶಿವಕುಮಾರ್ ಅವರು ಇಲ್ಲ, ನನಗೆ ಈ ಮೈತ್ರಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಖಾತೆ ಬೇಕು ಎನ್ನುವಂಥ ಹಠವನ್ನು ತೊಟ್ಟಿದ್ರು. ಆದರೆ ಆ ಹಠವನ್ನು ತೊಟ್ಟ ಕಾರಣಕ್ಕಾಗಿ, ತನಗೆ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಮೈತ್ರಿ ಸರ್ಕಾರವನ್ನೇ ಉರುಳಿಸಿ BJP ಜೊತೆ ಸೇರಿಕೊಂಡು 17 MLAಗಳು ರಾಜೀನಾಮೆ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿ BJPಯ ಸರ್ಕಾರದಲ್ಲಿ ಅದೇ ಜಲಸಂಪನ್ಮೂಲ ಖಾತೆಯನ್ನು ಪಡ್ಕೊಂಡು ಅಥವಾ ಹಠವನ್ನು ಸಾಧಿಸಿದವರು ಇದೇ ಜಾರಕಿಹೊಳಿಯವರು. ಹೀಗಾಗಿ ಅದಾದ ನಂತರ ಆದಂಥ ಬೆಳವಣಿಗೆ ಇದೆಯಲ್ಲ, ಒಂದು ಸಿದ್ದರಾಮಯ್ಯನವರ ಆಪ್ತತೆ ಅಥವಾ ಈ BJPಗೆ ಬಂದ ನಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವ ಲೆವೆಲ್ಗೆ ಸೆಟ್ ಬೇಕಾಯಿತು ಅದು ಬೇರೆ ಕಾರಣಕ್ಕಾಗಿ, ಅದು ಮತ್ತೆ ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಒಂದು ಹಂತಕ್ಕೆ ರಮೇಶ್ ಜಾರಕಿಹೊಳಿ ಅವರನ್ನು ಇಡೀ ರಾಜ್ಯ ಮೂಲೆ ಗುಂಪು ಮಾಡುವಂಥ ಹಂತಕ್ಕೆ ಹೋಗಿದ್ದು ಕೆಲವೊಂದು ವಿಷಯದಲ್ಲಿ. ಆದರೆ ಆ ಸೇಡು, ಆ ಕೋಪ, ಆ ಸಿಟ್ಟು ಇನ್ನೂ ತನಕ ಕಡಿಮೆಯಾದಂತಿಲ್ಲ. ರಾಜಕೀಯವಾಗಿ ಆಗತ್ತೆ, ಬೇರೆ ಬೇರೆ ವಿಷಯದಲ್ಲಿ ಆಗತ್ತೆ. ಆದರೆ ಜಾರಕಿಹೊಳಿ ಅಂದ ಕೂಡಲೇ ಆ ಕುಟುಂಬವೆಲ್ಲ ಒಂದೇ ಹಂತದಲ್ಲಿ ಕುಟುಂಬದ ಗೌರವದ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಜೊತೆಗೆ ಅದನ್ನು ಮಾಡಿದ ಸಲುವಾಗಿ ಅಂಥ ಮಾಡಿದಂಥ ವ್ಯಕ್ತಿ ವಿರುದ್ಧ ಪ್ರತಿ ಹಂತದಲ್ಲೂ ಕೂಡ ಸೇಡನ್ನು ತೀರಿಸಿಕೊಳ್ಳುವಂಥ ಹಂತದಲ್ಲಿ ಪದೇ ಪದೇ ಕತ್ತಿ ಮಸಿಯುವಂಥ ಹಂತಕ್ಕೆ ಜಾರಕಿಹೊಳಿ ಹೋಗ್ತಾ ಇದ್ದಾರೆ. ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸ್ತಾರ ಅಥವಾ DK ವಿರುದ್ಧ ಮತ್ತೆ ತನ್ನ ಒಂದು ಅಖಾಡದ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡು ಒಂದು ಸರ್ಕಾರವನ್ನು ಬೀಳಿಸಬೇಕು, ಅಥವಾ ಸಿದ್ದರಾಮಯ್ಯನವ್ರನ್ನ ಮತ್ತೆ ಆ ಬಣವನ್ನು ಮತ್ತೆ ಎಬ್ಬಿಸಿ ಮತ್ತೆ ವಿರೋಧವನ್ನು ಮಾಡಿ ಮತ್ತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಇಲ್ಲಾಂದರೆ 40 MLAಗಳನ್ನು ರಿಜೈನ್ ಮಾಡಿಸಿ, ಸಿದ್ದರಾಮಯ್ಯನವರ ಆಪ್ತರು ಎನ್ಸ್ಕೊಂಡು ಒಂದು ರಿಜೈನ್ ಮಾಡಿಸಿ ಸುಖ ಸುಮ್ಮನೆ ಇದ್ಬಿಡೋದು, ಆ ಮುಖಾಂತರ ಮರು ಚುನಾವಣೆಗೆ ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ. ಅವರೆಲ್ಲ ಬಂದ್ಕೊಂಡು BJP ಸಪೋರ್ಟ್ ಮಾಡ್ತಾರೆ. ಎಲ್ಲ ಕೂಡ ಊಹಾಪೋಹ. ಯಾಕಂದರೆ BJPಯಲ್ಲಿ ಇದ್ದದ್ದೇ 60, JDSನಲ್ಲಿ ಒಂದು 14 ಜನ ಇದ್ದಾರೆ, ಎಲ್ಲ ಸೇರಿ ಒಂದು 75 ಜನ ಆಗ್ತಾರೆ. 75 MLAಗಳು ಆ ಮುಖಾಂತರ ಒಂದು 113 ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು, ತುಂಬ ಕಷ್ಟ. ಅಥವಾ ಮ್ಯಾಜಿಕ್ ನಂಬರ್ನೇ ಕೆಳಗೆ ಮಾಡಬೇಕಂದ್ರೆ ಸರಿಸುಮಾರು 70 MLAಗಳು ರಿಜೈನ್ ಮಾಡಬೇಕು, ಅದು ಕೂಡ ಕಷ್ಟ ಸಾಧ್ಯ. ಹೀಗಾಗಿ ರಮೇಶ್ ಜಾರಕಿಹೊಳಿಯವರ ಮುಂದಿರುವಂಥ ಒಂದು ಪ್ರಶ್ನೆ ಅಂದರೆ DK ಶಿವಕುಮಾರ್ ಅವರನ್ನು ಕೆಳಗಿಳಿಸಬೇಕು. ಯಾವ ಕಾರಣಕ್ಕಾಗಿ? ಈಗ ಮುಂದಿನ ವಾರ ಕ್ಯಾಬಿನೆಟ್ ರಿಷಪ್ ಅಂದರೆ ಕ್ಯಾಬಿನೆಟ್ ಪುನರಚನೆ ಆಗುತ್ತೆ. 20 MLAಗಳನ್ನು ಸಚಿವ ಸಂಪುಟದ ಸೇರಿಸ್ಕೋತಾರೆ. ಆಗ ಮತ್ತೊಮ್ಮೆ ಈ ಸಚಿವ ಸಂಪುಟದಲ್ಲಿ ಭುಗಿಲೇಳುವಂಥ ಆಕಾಂಕ್ಷಿಗಳು ಭುಗಿಲೇಳುವಂಥ ಜೊತೆಗೆ 40-45 MLAಗಳು ಸಿಡಿದೇಳುವಂಥ ಸಾಧ್ಯತೆ ಇದೆ. ಇದನ್ನೇ ಮಾನದಂಡವಾಗಿಟ್ಕೊಂಡು ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಈಗ 1 ತಿಂಗಳು ಕಾಲ ಮುಗಿದಿದೆ, ಇನ್ನು 2 ತಿಂಗಳು ನಾನು ಮಾತಾಡಲ್ಲ, 2 ತಿಂಗಳ ನಂತರ ಟೋಟಲಿ 3 ತಿಂಗಳ ನಂತರ ನಾನು ಮಾತಾಡ್ತೇನೆ, ನನ್ನ ಕೆಲಸ ಮಾತಾಡ್ತೆ ಮತ್ತು ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಅಲ್ಲೇ ತನಕ ನನ್ನನ್ನು ಏನೂ ಕೇಳಬೇಡಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಅದರ ಅರ್ಥ ಏನು? ಇಲ್ಲಿ ತನಕ ಒಬ್ಬ ರಾಜಕಾರಣಿ ಜಾಸ್ತಿ ಮಾತಾಡದೆ ಕೆಲಸದ ಮುಖಾಂತರ ತೋರಿಸ್ಕೊಂಡರು, ಅದು ಆಪರೇಷನ್ ಮುಖಾಂತರ. ನಿಮ್ಗೆ ಆಪರೇಷನ್ ಅಂದರೆ ಅರ್ಥ ಆಯ್ತಲ್ಲ, ರಾಜಕೀಯವಾಗಿ ಯಾರನ್ನು ಎಲ್ಲಿ ತರಬೇಕು, ಎಲ್ಲನ್ನು ಯಾರು ಹಾಕಬೇಕು ಎಲ್ಲವೂ ಕೂಡ ಸತ್ಯ. ಆದರೆ ರಾಜಕೀಯವಾಗಿ ಆಪರೇಷನ್ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಸಕ್ಸಸ್ ಆದಂಥವರು ಇದೇ CP ಯೋಗೇಶ್ವರ್ ಜೊತೆಗೆ ರಮೇಶ್ ಜಾರಕಿಹೊಳಿಯವರು ಒಂದು ಥರ ರೆಬಲ್. ಆದರೆ ಅವರಿಗೆ ಸಪೋರ್ಟಾಗಿ ನಿಂತಂಥವ್ರು ಯತ್ನಾಳ್ ಅವರಿಗೆ ಹಿಂದೂ ಪರ ಆಗಿದ್ದರೆ, BJPಯನ್ನು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಉಚ್ಚಾಟನೆಯಾಗಿದ್ದಾರೆ. ಆದರೆ ಅವ್ರಿಗೊಂದು ಸಿಟ್ಟಿದೆ, ನನ್ನನ್ನು BJP ಸೇರಿಸ್ಕೊಳ್ಳುತ್ತಾ ಬಿಡುತ್ತೆ ಬೇರೆ ಪ್ರಶ್ನೆ. ಆದರೆ ನನ್ನ ಎದುರಾಳಿಯಾಗಿರುವಂಥ ಜೊತೆಗೆ ರಾಜ್ಯವನ್ನು ಬೇರೆ ಥರ ಆಡಳಿತವನ್ನು ಮಾಡ್ತಾ ಇರುವಂಥ ಮತ್ತು ನನಗೆ ಮುಖ ನೋಡದೆ ಬಾಯಿಗೆ ಬಂದಾಗ ಮಾತಾಡ್ತಿರುವಂಥ DK ಶಿವಕುಮಾರ್ ಅವರನ್ನು ಇಳಿಸಬೇಕು ಎನ್ನುವಂಥ ಹಂತಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡ ಇದ್ದರೆ, ಮತ್ತೊಂದು ಕಡೆ ನಾನು ನಡೆದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಂಘಟನಾತ್ಮಕವಾಗಿ ಎಲ್ಲರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಇದೇ DK ಶಿವಕುಮಾರ್ ಮುಂದುವರಿತಾ ಇದ್ದಾರೆ. ಆದರೆ ಇದೇ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೊಂದು ಅತ್ಯಂತ ಬಲ ತಂದುಕೊಟ್ಟದ್ದು ಯಾರಂದರೆ ಕುಮಾರಸ್ವಾಮಿ. ಹೀಗಾಗಿ ಕುಮಾರಸ್ವಾಮಿ ಜೊತೆಗೆ ರಮೇಶ್ ಜಾರಕಿಹೊಳಿ ಯಾವೆಲ್ಲ ಕಾಂಗ್ರೆಸ್ನ MLAಗಳನ್ನು ಸೆಳೀತಾರೆ, ಅಥವಾ ಈಗ 136 ಇದೆಯಲ್ಲ, 113 ಸರಿಸುಮಾರು 23-24 MLAಗಳನ್ನು ಸೆಳ್ಕೊಂಡು ಈ ವಿಶ್ವಾಸ ಮತವನ್ನು ಯಾಚನೆ ಮಾಡಲಿಕ್ಕೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಅಥವಾ ಅಂಥದ್ದೊಂದು ಹಂತಕ್ಕೆ ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಾಗಿ ಇಲ್ಲ DK ಶಿವಕುಮಾರ್ ಪಕ್ಷವನ್ನು ಸರಿಯಾಗಿ ನಡೆಸ್ತಿಲ್ಲ, ಸಿದ್ದರಾಮಯ್ಯನವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಅಥವಾ ಸೂಚನೆ ಕೊಡ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಯಾಕಂದರೆ DK ಶಿವಕುಮಾರ್ ಬೆಳೆದಂತಲ್ಲ, ಅದು ಇಬ್ಬರಿಗೆ ತೊಂದರೆಯಾಗತ್ತೆ. ಒಂದು ಕುಮಾರಸ್ವಾಮಿಗೆ, ಮತ್ತೊಂದು ನೈತಿಕವಾಗಿ ಅದು ಜಾರಕಿಹೊಳಿಗೆ. ಹೀಗಾಗಿ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಈಗ ಆ ಕಾಡು ಕೇಳಿದ್ದಾರೆ. ಅವರ ಅಜೆಂಡಾ BJP ತರಬೇಕೋ ಬರುತ್ತೋ ಹೋಗುತ್ತೋ ಬೇರೆ ಪ್ರಶ್ನೆ. ಆದರೆ
ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು. ಹೇಗೋ ಒಂದು 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾರೆ, 3 ತಿಂಗಳಾಗ್ಬಿಡ್ಲಿ, ಆ 3 ತಿಂಗಳ ಒಳಗಾಗಿ ಒಂದು 25 MLAಗಳನ್ನ ಸೆಳ್ಕೊಂಡ್ಬಿಟ್ರೆ ಆಗ ಸರ್ಕಾರ ಬೀಳುತ್ತಾ ಹೋಗುತ್ತೆ ಅನ್ನೋದಕ್ಕಿಂತ ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯವನ್ನು ಅಂದರೆ ಮಂಡನೆ ಮಾಡ್ಬೋದು, ಅಥವಾ 113 ಮ್ಯಾಜಿಕ್ಕಿಂತ ಕೆಳಗಡೆ ಬಂದರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು, ಅಥವಾ ರಾಜಕೀಯದಲ್ಲಿ ಒಂದು ಸ್ಥಿತ್ಯಂತರ ಆಗ್ಬೋದು, ರಾಜಕೀಯದಲ್ಲಿ ಗೊಂದಲ ಆಗ್ಬೋದು. ಅದರ್ಥ 136 ಸೀಟು ಗೆದ್ದಂಥ ಕಾಂಗ್ರೆಸ್ ಇದೀಗ ಮ್ಯಾಜಿಕ್ ನಂಬರಿಂದ ಕೆಳಗಿದೆ ಅಥವಾ ಬಹುಮತಕ್ಕಿಂತ ಕೆಳಗಿದೆ. ಆ ಮುಖಾಂತರ ಸರ್ಕಾರವನ್ನು ಅಲ್ಲಾಡಿಸಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ಸಾರ್ವಭೌಮ ಅಧಿಕಾರಕ್ಕೆ ತಡಿಗಡ್ಲು ಒಡ್ಡಬಹುದೆನ್ನುವಂಥ ಒಂದು ಸಾಧ್ಯತೆ ಇದೀಗ ರಮೇಶ್ ಜಾರಕಿಹೊಳಿ ಆ ಕಾಡಿ ಕೇಳಿದರೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ನಾನು ಒಂದು ಮಾತನ್ನು ಈಗ ನೆನಪಿಸ್ಕೊಳ್ಳಿಕ್ಕೆ ಹೇಳ್ತೇನೆ, 2019 ಜೂನ್ ವೇಳೆಗೆ ಎಲ್ಲರೂ ಮಾತಾಡ್ಕೊಳ್ತಿದ್ರು, ಇಲ್ಲ JDS ಮತ್ತು ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ, ಎಲ್ಲರೂ ಕೂಡ 17-18 ಜನ BJPಗೆ ಸೇರ್ತಾರೆ ಅನ್ನುವಂಥ ಮಾತು ಹೇಳಿದಾಗ ಅದೇ MLAಗಳನ್ನ ಮಾಧ್ಯಮದವರು ಮಾತಾಡ್ಸಿ, ಇಲ್ಲ ನಾವು ಯಾರೂ ಹೋಗಲ್ಲ, ನಾವೆಲ್ಲ ಕೂಡ ಸಿದ್ದರಾಮಯ್ಯ ಭಕ್ತರು, ನಾವೆಲ್ಲ ಕೂಡ DK ಭಕ್ತರು, ನಾವೆಲ್ಲ ಕೂಡ ಕುಮಾರಸ್ವಾಮಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಯಾವ ಲೆವೆಲಿಗೆ ಸ್ಕೆಚ್ ಹಾಕಿ ಮುಂಬೈನ ತಲುಪುವುದ್ರ ಜೊತೆಗೆ ಆ ಎಲ್ಲ ಆಪರೇಷನ್ ಕಮಲ ವಿತೌಟ್ ಫೋನ್, ನಮ್ಮ ಫೋನ್ ಟ್ರ್ಯಾಕ್ ಆಗುತ್ತೆ, ಕುಮಾರಸ್ವಾಮಿಯವರು ಟ್ರ್ಯಾಕ್ ಮಾಡಬಹುದು ಎನ್ನುವಂಥ ಒಂದು ಮುನ್ಸೂಚನೆ ಪಡ್ಕೊಂಡಂಥ ಈ MLAಗಳು ಯಾವುದೇ ಒಂದು ಫೋನನ್ನು ಯೂಸ್ ಮಾಡದೆ ಮತ್ತಿಕೆರೆಯ ದೇವಸ್ಥಾನದ ಬಳಿ 1-to-1 ಮೀಟ್ ಮಾಡಿ ಎಲ್ಲವೂ ಕೂಡ ವಿತೌಟ್ ಫೋನ್ ಮಾಡಿದ್ದು ಇದೀಗ ಬಹಿರಂಗವಾಗಿದೆ. ಯಾಕಂದರೆ ಫೋನ್ ಯೂಸ್ ಮಾಡಿದ್ರೆ ಆ ಫೋನ್ ಸಂಭಾಷಣೆ ಟ್ರ್ಯಾಕ್ ಆಗಬಹುದು, ಟ್ರ್ಯಾಪ್ ಆಗಬಹುದು ಅನ್ನೋಂಥ ಕಾರಣಕ್ಕಾಗಿ ಒಬ್ಬ ಉಸ್ತುವಾರಿ ಎಲ್ಲರನ್ನೂ ಮನೆಗೆ ಹೋಗಿ ಅವರಿಗೆ ಅಲ್ಲಿ ಬರುವಂತ ಹೇಳಿ ಅಲ್ಲಿ ಮಾತನಾಡಿಸಿ ಎಲ್ಲ ಆಶ್ವಾಸನೆಯನ್ನು ಕೊಟ್ಟು ವಿತೌಟ್ ಫೋನ್ ವರ್ಕ್ ಮಾಡಿದ್ದು ಇದೀಗ ನಮ್ಮ ಮುಂದೆ ಸಾಕ್ಷಿ ಎಂಬಂತಿದೆ. ಹೀಗಾಗಿ ಮುಂದೆ ಯಾವ ಹಂತದಲ್ಲಿ ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಬೀಳಬಹುದು, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು, ಸರ್ಕಾರದಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಆ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಅವರ ವಿರೋಧಿಯಾಗಿ ಜಾರಕಿಹೊಳಿ ಮತ್ತು HD ಕುಮಾರಸ್ವಾಮಿ ವಹಿಸ್ಕೊಳ್ತಾರ, ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.